ದಕ್ಷಿಣ ಭಾರತದಲ್ಲೇ ದೇವಿಯನ್ನ ತ್ರಿಶೂಲದ ರೂಪದಲ್ಲಿ ಆರಾಧಿಸುವ ಏಕೈಕ ದೇವಾಲಯ ತ್ರಿಶೂಲಿನಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಳ್ಪ. ದಕ್ಷಿಣ ಕನ್ನಡದ ಹಂಪಿ ಎಂದೇ ಕರೆಯಲ್ಪಡ್ತಿದೆ. 12ನೇ ಶತಮಾನದ ಹಿಂದೆ ಅಲುಪರು, ಕದಂಬರು, ವಿಜಯನಗರ ಅರಸರು ಹಾಗೆ ಕೆಳದಿಯ ರಾಜವಂಶಸ್ಥರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಈ ಜಾಗವನ್ನ ಯುದ್ಧ ವಿದ್ಯಾ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು ಅನ್ನುವ ಹಿನ್ನೆಲೆ ಇದೆ. ರಾಜಗೋಪುರದಿಂದ ತಲೆಬಾಗಿ ಒಳಗೆ ಪ್ರವೇಶ ಮಾಡಿದವನಿಗೆ ಮೊದಲಿಗೆ ಆಕರ್ಷಿಸಿದ್ದು ಆ ಕಾಲದ ಕಲ್ಲಿನ ಕಂಬಗಳು, ಪ್ರತಿ ಹಿನ್ನೆಲೆ ತಿಳಿಸುವ ಕಂಬದ ಮೇಲಿನ ಶಾಸನ ಹಾಗೆ ಕೆತ್ತನೆಗಳು, ಬಾವಿಕಟ್ಟೆ, ದೇವಾಲಯಕ್ಕೆ ಸಂಬಂಧಪಟ್ಟ ಕೆಲವು ವಸ್ತುಗಳು, ದೀಪಸ್ತಂಭ, ಗೋಪುರದ ವಿನ್ಯಾಸ, ಮಂಟಪ, ವಿಶೇಷ ಶೈಲಿಯ ಗರ್ಭಗುಡಿಯ ರಚನೆ, ಅಲ್ಲಿನ ಪ್ರತಿಯೊಂದು ಮೂಲೆ ಕೂಡ ಗತಕಾಲದ ಆ ವೈಭವ ಸಾರಿ ಹೇಳುವಂತಿತ್ತು. ನಮ್ಮ ಮಣ್ಣಲ್ಲಿ ಅದೆಷ್ಟು ಐತಿಹಾಸಿಕ ಹಿನ್ನೆಲೆಯ ಸತ್ಯಗಳು ಇದ್ರೂ ಲೆಕ್ಕವಿಲ್ಲದಷ್ಟು ದಾಳಿಗಳಿಗೆ, ಪ್ರಕೃತಿಯ ಬದಲಾವಣೆಗೆ, ಹೊಸ ಪೀಳಿಗೆಯ ನಿರ್ಲಕ್ಷ್ಯಕ್ಕೆ ಎಲ್ಲವೂ ನಶಿಸಿ ಹೋದಂತಾಗಿದೆ. ಅಂಥದ್ರಲ್ಲಿ ಉಳಿದ ಕೆಲವು ಐತಿಹಾಸಿಕ ಸ್ಥಳಗಳಲ್ಲಿ ಈ ಜಾಗ ಕೂಡ ತನ್ನದೇ ಆದ ಭಕ್ತಿಯ ಕಂಪನದೊಂದಿಗೆ ಬೆಳಕಿನ ನಂದದೀಪವಾಗಿ ರಾರಾಜಿಸುವಂತಾಗಿದೆ.